ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ರೇಷನ್ ಕಾರ್ಡಿನ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ, ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎವ್ರಿ ಟೈಮ್ ರೇಷನ್ ಕಾರ್ಡ್ ವಿಡಿಯೋ ಮಾಡಿದಾಗ ನಂಗೆ ಕಮೆಂಟ್ ಹಾಕ್ತಾನೆ ಇರ್ತೀರಾ, ಮತ್ತೆ ತುಂಬಾ ದಿನ ಆದ್ಮೇಲೆ ರೇಷನ್ ಕಾರ್ಡ್ ಒಂದು ಅಪ್ಡೇಟ್ ನ ಕೂಡ ಕೊಡ್ತಾ ಇರೋದ್ರಿಂದ ನಿಮ್ಮೆಲ್ರಿಗೂ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಹೋಗುತ್ತೆ ಈ ವಿಡಿಯೋದಲ್ಲಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇವತ್ತಿನ ರೇಷನ್ ಕಾರ್ಡ್ ವಿಚಾರವಾಗಿ ಮಾತಾಡ್ತಾ ಹೋಗ್ಬೇಡ, ಸ್ಪೆಷಲಿ BPL ರೇಷನ್ ಕಾರ್ಡಿನ ಬಗ್ಗೆ. ಸೊ BPL ರೇಷನ್ ಕಾರ್ಡ್ಗೆ ಹೊಸ ಕಾರ್ಡ್ಗಳಿಗೆ ಅರ್ಜಿನ ಓಪನ್ ಮಾಡಿ ಗವರ್ಮೆಂಟ್ ಪೋರ್ಟಲ್ಗಳು ಆಲ್ಮೋಸ್ಟ್ 1.5 ವರ್ಷ ಆಗ್ತಾ ಬಂತು. 1.5 ವರ್ಷದಿಂದ ಯಾವುದೇ ರೀತಿಯಾಗಿರುವಂತಹ ಹೊಸ ರೇಷನ್ ಕಾರ್ಡ್ಗಳಿಗೆ ಅವಕಾಶನ ಕೊಟ್ಟಿರ್ಲಿಲ್ಲ. ಇದುವರೆಗೂ ಬರೀ ಕ್ಯಾನ್ಸಲೇಷನ್ ಅಂತಾನೆ ಹೇಳ್ಕೊಂತ ಬಂದಿದ್ರು. ಬಟ್ ಇದುವರೆಗೂ ಹೊಸ ರೇಷನ್ ಕಾರ್ಡ್ಗಳಿಗೆ ಓಪನ್ ಮಾಡ್ಲಿಲ್ಲ. ಕೊನೆಗೂ ಇವಾಗ ನಾವು ಆಲ್ಮೋಸ್ಟ್ ಏಪ್ರಿಲ್ ಎಂಡಿಗೂ ಬಂದಾಗೋಯ್ತು. ಇನ್ನು ಏಪ್ರಿಲ್ ಅಲ್ಲೂ ಈ ಸತಿನೂ ನಮಗೆ ಅವಕಾಶ ಸಿಕ್ಲಿಲ್ಲ. ಬಟ್ ಏನಂದ್ರೆ ಕಳೆದ ತಿಂಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ಪೋರ್ಟಲ್ಗಳನ್ನ ಓಪನ್ ಮಾಡಿದ್ರು. ಏನಕ್ಕೆ? ಹೆಲ್ತ್ ಎಮರ್ಜೆನ್ಸಿಯಲ್ಲಿ ರೇಷನ್ ಕಾರ್ಡ್ ಬೇಕು ಅಂದ್ರೆ ಹಾಕ್ಬೋದಿತ್ತು, ಮತ್ತೆ ಕಾರ್ಮಿಕರ ಕಾರ್ಡ್ ಇರೋರು ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಬೇಕು ಅಂದ್ರೆ ಹಾಕ್ಬಹುದಿತ್ತು. ನಿಮ್ಗಳಿಗೆ ರಿಲೇಬಿಲಿಟಿನ ಕೊಟ್ಟು ನಿಮ್ಗಳಿಗೆ ಅವಕಾಶನ ಕೊಟ್ಟಿದ್ರು, ರೇಷನ್ ಕಾರ್ಡ್ ಹಾಕೊಳ್ಳಿ ಅಪ್ಲಿಕೇಶನ್ಗಳು ಅಂತ ಹೇಳಿ. ಬಟ್ ಇವಾಗ ನಿಮ್ಗಳಿಗೂ ಸಮೇತ ಪೋರ್ಟಲ್ ನ ಕ್ಲೋಸ್ ಮಾಡಿದ್ದಾರೆ. ಹೆಲ್ತ್ ಎಮರ್ಜೆನ್ಸಿ ಆಗಿರ್ಬೋದು ಅಥವಾ ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಅಂತ ಏನ್ ಅನೌನ್ಸ್ಮೆಂಟ್ ಮಾಡಿದ್ರು, ಈಗ ಎಲ್ಲರಿಗೂ ಕ್ಲೋಸ್ ಆಗಿದೆ. ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗೊಂದು ಹೆಲ್ತ್ ಇಶ್ಯೂ ಆಯ್ತು ಅಥವಾ ನಮ್ಗೆ ಎಮರ್ಜೆನ್ಸಿ ರೇಷನ್ ಕಾರ್ಡ್ ಬೇಕು ಅಂತ ಇದ್ರೆ ನೀವುಗಳು ಏನ್ ಮಾಡ್ಬೋದು? ಯಾಕಂದ್ರೆ ಪೋರ್ಟಲ್ ಓಪನ್ ಇಲ್ಲ ಅಲ್ವಾ. ಸೊ ಇದ್ರ ಜೊತೆಗೆ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ನಾನು ಹೇಳ್ತೀನಿ ನಿಮಗೆ. ಸೊ ಇವಾಗ ಹೆಲ್ತ್ ಎಮರ್ಜೆನ್ಸಿ ಇದೆ, ಏನಪ್ಪಾ ಮಾಡ್ಲಿ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಆಹಾರ ಇಲಾಖೆಗೆ ಭೇಟಿ ನೀಡಬೇಕು. ಈಗ ನೀವೇನ್ ಮಾಡ್ತಿದ್ರಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಲಿಸ್ಟ್ ಎಲ್ಲ ಇಟ್ಕೊಂಡು ಅಥವಾ ಮೆಡಿಕೇಶನ್ಸ್ ಅಡ್ಮಿಟ್ ಆಗಿರೋದು ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಆಸ್ಪತ್ರೆದು ನೀವು ಸೀದಾ ಬೆಂಗಳೂರು ಕರ್ನಾಟಕವನಿಗೆ ಹೋಗಿ ಅರ್ಜಿನ ಸಲ್ಲಿಸ್ತಿದ್ರಿ. ಆದ್ರೆ ಇನ್ನು ಮುಂದೆ ಯಾಕಂದ್ರೆ ಪೋರ್ಟಲ್ ಓಪನ್ ಇಲ್ಲ. ಸೊ ನಿಮಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ನೀವು ಆಹಾರ ಡಿಪಾರ್ಟ್ಮೆಂಟ್ ಹೋದ್ರೆ ರೇಷನ್ ಕಾರ್ಡ್ ಅಲ್ಲೇ ಇರೋದ್ರಿಂದ ನೀವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಸೊ ರೇಷನ್ ಕಾರ್ಡ್ ಆಹಾರ ಇಲಾಖೆಗೆ ನೀವು ಹೋದ್ರೆ ಅಲ್ಲಿ ಕ್ರಾಸ್ ವೆರಿಫೈ ಮಾಡ್ತಾರೆ. ಏನೋ ತುಂಬಾ ಅರ್ಜೆಂಟ್ ಎಮರ್ಜೆನ್ಸಿ ಅಂತ ಇದ್ರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಇವಾಗ. ಸೊ ನೆಕ್ ಮೂಮೆಂಟ್ ಬಂದ್ಬಿಟ್ಟಿರುತ್ತೆ. ಆದ್ರೆ ಇವಾಗ ಏನೋ ಅಂದ್ರೆ ಇವ್ರು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದ್ರು 15 ದಿನ 20 ದಿನ ತಗೋತಾರೆ. ಅಷ್ಟೊತ್ತಿಗೆ ಪೇಷಂಟ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಇದೇನೋ ಅಂತಂದ್ರೆ ಇದು ಇನ್ಶೂರೆನ್ಸ್ ತರ ರಿಯಂಬರ್ಸ್ಮೆಂಟ್ ಎಲ್ಲ ಆಗೋದಿಲ್ಲ. ಅವಾಗ ಕೊಟ್ರೇನೆ ಅಪ್ಲಿಕೇಶನ್ಗಳು ಮುಂದಕ್ಕೆ ಹೋಗೋದು. ಸೊ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಇನ್ ಮುಂದೆ ಸ್ವಲ್ಪ ತೊಂದರೆ ಆಗುತ್ತೆ, ಬಿಕಾಸ್ ಪೋರ್ಟಲ್ಗಳು ಓಪನ್ ಇಲ್ಲ. ಆಹಾರ ಇಲಾಖೆಗೆ ಭೇಟಿ ನೀಡಬೇಕು. ಅವ್ರು ಕ್ರಾಸ್ ವೆರಿಫೈ ಮಾಡಿ ಅದು ಎಷ್ಟು ದಿನ ತಗೋತಾರೋ ಗೊತ್ತಿಲ್ಲ. ಬಟ್ ಈ ಶ್ರಮ ಕಾರ್ಡ್ ಇದ್ದವ್ರಿಗೂ ರೇಷನ್ ಕಾರ್ಡ್ ಅಂತ ಏನ್ ಓಪನ್ ಮಾಡಿದ್ರು ನಿಮ್ಗೂ ಸಮೇತ ಕ್ಲೋಸ್ ಆಗಿದೆ. ಹೊಸ ರೇಷನ್ ಕಾರ್ಡ್ಗೆ ಯಾರಿಗೂ ಸದ್ಯದ ಮಟ್ಟದಲ್ಲಿ ಅವಕಾಶ ಇಲ್ಲ. ಬಟ್ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ತಿದ್ದುಪಡಿ ಅಥವಾ KYC ನ ಮಾಡಿಸ್ಬೇಕು ಅಂತ ಕೇಳಿದ್ರೆ ನನಗೆ ಯಾರೋ ಮೊನ್ನೆನೂ ಕಮೆಂಟ್ ಹಾಕಿದ್ದಾರೆ. KYC ಮಾಡಿಸ್ಬೇಕು ಅಥವಾ ನಮ್ಮ ನೇಮ್ ನ ಸೇರ್ಪಡೆ ಮಾಡ್ಬೇಕು, ಹೊಸ ಹೆಸರಿನ ಸೇರ್ಪಡೆ ಮಾಡ್ಬೇಕು ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ದಯವಿಟ್ಟು ಹೋಗಿ ಮಾಡ್ತಾ ಇದ್ದಾರೆ. ನೀವು ಹೊಸ ನೇಮ್ ನ ಸೇರ್ಪಡೆ ಮಾಡ್ಬೇಕು ಅಂದ್ರೆ ಬೆಂಗಳೂರು ಕರ್ನಾಟಕವನಿಗೆ ಹೋಗ್ತೀರಾ. KYC ಮಾಡಿಸ್ಕೋತೀನಿ ಅಂದ್ರೆ ನಿಮ್ಮ ರೇಷನ್ ಡಿಪೋಗಳಿಗೆ ಭೇಟಿನ ನೀಡ್ತೀರಾ. ಸೊ 2 ಜಾಗಗಳಿಗೆ ಹೋಗಿ ನಿಮ್ದು ಏನಿದೆ ಅಪ್ಡೇಟ್ಸ್ ಗಳನ್ನ ದಯವಿಟ್ಟು ಮಾಡಿಸ್ಕೋಬಹುದು. ಇದಕ್ಕೆ ಕ್ಲೋಸ್ ಆಗಿಲ್ಲ ಪೋರ್ಟಲ್. ಬಟ್ ಹೊಸ ರೇಷನ್ ಕಾರ್ಡ್ಗೆ ಏನ್ ಈ ಶ್ರಮ ಮತ್ತೆ ಏನು ಹೆಲ್ತ್ ಪ್ರಾಬ್ಲಮ್ ಇರೋರ್ಗೆ ಏನ್ ಕೊಟ್ಟಿದ್ರು ಅದನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಈಗ ಇನ್ನೊಂದು ವಿಚಾರ ಏನ್ ಕೇಳಿ ಬರ್ತಾ ಇದೆ ಅಂತ ಅಂದ್ರೆ, ಬಹುಶೇಕಡ ನಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಇನ್ನ ಗ್ಯಾರಂಟಿ ಇಲ್ಲ. ಸೊ ಅದು ಗ್ಯಾರಂಟಿ ಆಗ್ಬೇಕಂದ್ರೆ ಅವ್ರು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ಸ್ ನ ಕೊಟ್ಟಿ ಅಥವಾ ಯಾರಾದ್ರೂ ಮೀಡಿಯಾಗಳ ಮುಂದೆ ಬಂದು ಅದನ್ನ ಅನೌನ್ಸ್ ಮಾಡಿದಾಗ ಓಕೆ ಕೊಡ್ತಾ ಇದಾರೆ ಅಂತ ಹೇಳಿ ನಮಗೂ ನಂಬಿಕೆ ಬರುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ಅವ್ರು ಬಂದು ನಮ್ಗೆ ನೋಟಿಫಿಕೇಶನ್ ಆಗ್ಲಿ ಅಥವಾ ಅನೌನ್ಸ್ಮೆಂಟ್ ಆಗ್ಲಿ ಮಾಡೋವರೆಗೂ ನಮಗೂ ಗ್ಯಾರಂಟಿ ಇರೋದಿಲ್ಲ. ಬಟ್ ಸ್ವಲ್ಪ ಮಾತುಗಳು ಕೇಳ್ತಾ ಇರೋದು ನೆಕ್ಸ್ಟ್ ಮಂತ್ ಅಲ್ಲಿ ಕೊಡಬಹುದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವಾಗ 15 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ವರ್ಗಾವಣೆ ಮಾಡಿದ್ದಾರೆ. ಸೊ ಇದೆಲ್ಲ ಸಾರ್ಟ್ ಔಟ್ ಆದ್ರೆ ಇಲ್ಲಿ 15 ಲಕ್ಷ ಕಾರ್ಡ್ಗಳಿಗೆ BPL ರೇಷನ್ ಕಾರ್ಡ್ ಹೊಸ ಕಾರ್ಡ್ಗಳಿಗೆ ಜಾಗ ಆಗಿದೆ. ಇವ್ರ ಕಾರ್ಡ್ಗಳನ್ನ ಅಪ್ಲಿಕೆ ಮಾಡಬಹುದು. ಕರ್ನಾಟಕದಲ್ಲಿ 80% BPL ರೇಷನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ಸರ್ವೆಲ್ಲೂ ಬಂದಿದೆ. ಸೊ ಹಾಗಾಗಿ ಕೆಲವೊಂದಷ್ಟು ಜನಕ್ಕೆ ಇದರಿಂದ ಖಂಡಿತ ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಗೆ ಗೊತ್ತು ಎಲ್ಲ ರೂಲ್ಸ್ ಗಳು, ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು, GST ಪೇರ್ ಆಗಿರ್ಬೋದು, 1,20,000 ನಿಮ್ಗೆ ಹೆಚ್ಚಿನ ಆದಾಯ ಇರಬಾರ್ದು, 2 ಎಕರೆ 3 ಎಕರೆಗಿಂತ ಜಾಸ್ತಿ ಜಮೀನ್ ಇರಬಾರ್ದು, ಸ್ವಂತ ಮನೆ ಇರಬಾರ್ದು, ಎಲ್ಲೋ ಬೋರ್ಡ್ ಕಾರ್ ಇರಬಾರ್ದು. ಇದೆಲ್ಲ ರೂಲ್ಸ್ ನಿಮಗೆ ಗೊತ್ತಿದೆ. ಸೊ ಇದೆಲ್ಲ ಅಂಡರ್ ಅಲ್ಲಿ ನೀವು ಬರ್ತೀರಾ ಅಂದ್ರೆ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರನ ಯಾವತ್ತೂ ರೆಡಿ ಮಾಡಿ ಇಟ್ಕೊಂಡಿರಿ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಿದ್ರೆ ನಿಮ್ಗೆ ಟಕ್ಕನಂಗೆ ನೀವು ಎತ್ತಿಟ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಹಾಕ್ಬೋದು. ಅಪ್ಲಿಕೇಶನ್ ಬಿಟ್ಟಾಗ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಂದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಸೊ ಮಾಡಿ ಇಟ್ಕೊಳ್ಳಿ ಎಲ್ಲಾನು. ನೋಡಿ ನಿಮ್ಗೆ ಅನುಕೂಲ. ನಾನು ಹೇಳ್ತೀನಿ, ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವಾಗ ಓಪನ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬಹುಶಃ ನೆಕ್ಸ್ಟ್ ಮಂತ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ನೋಡೋಣ, ನಾನು ಅಪ್ಡೇಟ್ ಮಾಡ್ತೀನಿ. ಬಟ್ ಇನ್ನೊಂದು ಸೀರಿಯಸ್ ವಿಚಾರ ಹೇಳೋದಾದ್ರೆ,
ಕೆಲವೊಂದಷ್ಟು ಜನ ಕೆಲವು ಲಿಂಕ್ ಗಳನ್ನ ಕಳಿಸ್ತೀನಿ, ರೇಷನ್ ಕಾರ್ಡ್ಗಳು ಓಪನ್ ಆಗಿದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ ಡೀಟೇಲ್ಸ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, OTP ಹಾಕಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಗಳು ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಫೇಕ್ ನ ಮಾಡ್ತಾ ಇದಾರೆ. ಈ ಲಿಂಕ್ ಮೇಲೆಲ್ಲ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ನಿಮ್ಮ ಅಕೌಂಟ್ ಅಲ್ಲಿರೋ ದುಡ್ಡನ್ನೆಲ್ಲ ಕಿತ್ಕೊಳ್ಳಕ್ಕೆ ಅಥವಾ ಸ್ಕ್ಯಾಮ್ ಮಾಡೋದಕ್ಕೆ ನಿಮ್ಗೆ ಅದನ್ನ ಮಿಸ್ಲೀಡ್ ಮಾಡ್ತಾ ಇರ್ತಾರೆ. ಆ ಲಿಂಕ್ ಮೇಲೆಲ್ಲ ಕ್ಲಿಕ್ ಮಾಡಿ ಫೋನ್ ನಂಬರ್ ಹಾಕಿ, OTP ಹಾಕಿ ಇದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ದೊಡ್ಡ ಸ್ಕ್ಯಾಮ್ ಆಗುತ್ತೆ. ಯಾವ್ದೇ ಕಾರಣಕ್ಕೂ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬರೋವರೆಗೂ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೇಕು, ಓಪನ್ ಆಗಿ ಹೋಗಿದೆ ಅದು ಇದು ಅಂತೆಲ್ಲ ಯಾರಾದ್ರೂ ಸುಳ್ಳು ಹೇಳಿ ನಿಮ್ಮ ಹತ್ರ ನಂಬರ್ ಇಸ್ಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದೆಲ್ಲ ಮಾಡಿದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ತುಂಬಾ ಜಾಗೃತರಾಗಿರಿ. ನಿಮ್ಗೆ ಏನೇ ಡೌಟ್ ಬಂತು ಅಂದ್ರೆ ಆಹಾರ ವೆಬ್ಸೈಟಿಗೆ ಹೋಗಿ. ಈಗ ಆಹಾರ ವೆಬ್ಸೈಟ್ ನಿಮ್ಗೆ ಹೆಂಗೆ ಅಂದ್ರೆ ಯಾರು ಬೇಕಾದ್ರೂ ಅದನ್ನ ನೋಡ್ಬೋದು, ಯಾರು ಬೇಕಾದ್ರೂ ನೋಟಿಫಿಕೇಶನ್ಸ್ ನ ನೋಡ್ಬೋದು. ನಿಮಗ್ ಡೌಟ್ ಬಂತ ಆಹಾರ ಇಲಾಖೆ ವೆಬ್ಸೈಟಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ಓಕೆನಾ? ಇಲ್ಲ ಅಂದ್ರೆ ನಾವುಗಳು ವಿಡಿಯೋ ಮಾಡಿದಾಗ ಕೆಳಗಡೆ ಆಹಾರ ಇಲಾಖೆದು ಡೈರೆಕ್ಟ್ ಆಗಿ ಲಿಂಕ್ ಗಳನ್ನ ಹಾಕಿರ್ತೀವಿ ನಾವು. ಸೊ ಬೇರೆ ಯಾವ್ದು ಲಿಂಕ್ ನ ಹಾಕಿರಲ್ಲ, ಆಹಾರ ಇಲಾಖೆದೇ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ನೀವು ಅಲ್ಲೇ ವೆಬ್ಸೈಟಿಗೆ ಹೋಗ್ತೀರಾ. ಸೊ ಏನಂದ್ರೆ ಬೇರೆ ಯಾವ್ದೋ ಒಂದು ನೋಡ್ಬಿಟ್ಟು ಅಥವಾ ಯಾರೋ ಹೇಳಿದ್ರಪ್ಪ ಹಿಂಗೆ ಲಿಂಕ್ ಕ್ಲಿಕ್ ಮಾಡ್ಬೇಕಂತೆ, ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೋದಂತೆ, ಈ ತರ ವಿಚಾರಗಳಿಗೆ ಕಿವಿ ಕೊಡ್ಬೇಡಿ. ಯಾಕಂದ್ರೆ ಇದು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನ ಕಿತ್ಕೊಳ್ಳಕ್ಕೆ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ. ತುಂಬಾ ಜಾಗೃತರಾಗಿರಿ. ಯಾವ್ದೇ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡೋದಾಗ್ಲಿ ಅಥವಾ ದುಡ್ಡು ಕೊಡೋದಾಗ್ಲಿ ಅದೆಲ್ಲ ಮಾಡೋದಿಕ್ ಹೋಗ್ಬೇಡಿ, ಸರಿನಾ? ಅಫಿಷಿಯಲ್ ಆಗಿ ನೋಟಿಫಿಕೇಶನ್ಸ್ ಗಳು ಬಂದಾಗ ನಾವು ಖಂಡಿತ ಇನ್ಫಾರ್ಮ್ ಮಾಡ್ತೀವಿ. ಯಾಕಂದ್ರೆ ನಿಮ್ಗೋಸ್ಕರನೇ ನಾವು ತಿಳ್ಕೊಂಡ್ ವಿಡಿಯೋ ಮಾಡಕ್ಕೆ ಅಂತ ನಿಮ್ಗೋಸ್ಕರ ಟೈಮ್ ಕೊಡ್ತಾ ಇರ್ತೀವಿ. ಅಷ್ಟೆಲ್ಲ ಬಂದ್ಮೇಲೆ ಅಪ್ಲಿಕೇಶನ್ ಬಿಟ್ರು ಅಂತ ಹೇಳೋದಕ್ಕೆ ನಮ್ಗೇನ್ ದೊಡ್ಡ ವಿಷಯ ಆಗ್ಬಿಡತ್ತಾ? ಸೊ ಕೇಳಿ, ನಾವ್ ಹೇಳ್ತೀವಿ ತುಂಬಾ ವಿಚಾರಗಳನ್ನ ತಿಳ್ಕೊಂಡು. ಸೊ ಬೇರೆಯವ್ರ ಹತ್ರ ಹೋಗಿ ಅಥವಾ ಬೇರೆ ಲಿಂಕ್ ಗಳನ್ನ ಕ್ಲಿಕ್ ಮಾಡಿ ಸ್ಕ್ಯಾಮ್ ಆಗ್ಬೇಡಿ, ಓಕೆನಾ? ಅದೊಂದು ಅವೇರ್ನೆಸ್. ಸೊ ಸದ್ಯಕ್ಕೆ ನೋಡೋಣ, ನೆಕ್ಸ್ಟ್ ಮಂತ್ ಅಲ್ಲಿ ಬಿಡುವ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಬಿಟ್ಟಿದ ತಕ್ಷಣ ನಾನು ಇನ್ಫಾರ್ಮ್ ಮಾಡ್ತೀನಿ. ಅಪ್ಲಿಕೇಶನ್ಸ್ ನ ರೆಡಿ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಮೊದಲನೇದಾಗಿ ನೀವು. ಸೊ ನಾನು ಅಪ್ಡೇಟ್ ಮಾಡ್ತೀನಿ, ಸರಿನಾ? ಸಿಗೋಣ ಇನ್ನೊಂದಷ್ಟು ವಿಡಿಯೋದಲ್ಲಿ. ನಮಸ್ಕಾರ. ಮತ್ತೇನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ.